ಏನಾಗಲ್ಲ. ಹೋದ್ರು ಹೋದ್ರು ಹಿಂಗ್ ಹೋದ್ರು. ಆಟ ಆಟ ಸೆಂಟ್ ಥಾಮಸ್ ಚರ್ಚ್ ಬಂದಿದ್ದೀವಿ. ತೆಂಗಿನಕಾಯಿ ನಾರಲ್ಲಿ ಮಾಡಿರೋಂಥದ್ದು. ರೈಡ್ಸ್ಗೆ ಆ ಥರ ಹೋಗೋಂಗಿದ್ರೆ ನೋಡಿ ಇಲ್ಲಿದೆ ಬೋಟ್ ರೈಡ್ಸು. ನನಗೊಂದು ತುಂಬ ಇಷ್ಟ ಇತ್ತು, ಒಂದು ಬೋಟಲ್ಲಿ ಇರಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಆಸೆನ ನೆರವೇರಿಸ್ತಾ ಇದ್ದಾರೆ ನಮ್ಮ ಯಜಮಾನರು. ಸ್ವಲ್ಪ ಹೊತ್ತು ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೊಟ್ಟಿರೋ 4,000 ರೂಪಾಯಿ ಹೊರಟೋಗುತ್ತೆ ಅನ್ನೋ ಬೈಕ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್. ಏನು ಇದ್ದಿ ಚೆನ್ನಾಗಿರೋದು ಅನ್ನೋ ಏನು ಈ ಎಂದನ ಸಜ್ಜೋದೇ ಒಂಥರ ಖುಷಿ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿ ಈ ಪಕ್ಷಿಗಳ ಜೊತೆ ನಾವು ಪಕ್ಷಿಗಳಾಗಿದ್ದೀರಿ ಅನ್ನೋ ಥರ ಫೀಲ್ ಕೊಡುತ್ತೆ. ಒಂದು ರೈಡ್ ಕೊಟ್ಟಿದ್ದಾರೆ. ಸೊ ಫೋಟೋ ಓಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಕಾರು ಬೈಕ್ ಒಂದೊಂದೇ ಇಲ್ಲ, ಹಿಂದೆ ಸೈಡ್ ಕಾರು ಬೈಕ್ ಬಸ್ ಎಲ್ಲ ಇಲ್ಲೆಲ್ಲ ಮಿಷಿನ್ಸ್ ಈ ರೀತಿಯಾಗಿ ಮಾಡೋದು. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ತಿಂದು ರಿವ್ಯೂ ಕೊಡ್ತೀವಿ ನಿಮಗೆ. ಹೋಟೆಲ್ ಸರವಣ ಭವನಲ್ಲಿ ಆಕ್ಚುಲಿ ಊಟ ಎಲ್ಲ ಟೇಸ್ಟಿ ಆಗಿತ್ತು ಅಲ್ವಾ? ಹೆಂಗಿತ್ತು? ಊಟ ಚೆನ್ನಾಗಿತ್ತು, ಸ್ವಲ್ಪ ಕಾಸ್ಟ್ಲಿ, ಬಟ್ ಮೀಲ್ಸ್ 110 ರೂಪೀಸ್. ನಾನ್ AC ನಾವು ಕುತ್ಕೊಂತಿದ್ವಿ 140 ರೂಪಾಯಿ. ಅದು ಬಿಟ್ಟು ಪನ್ನೀರ್ ಟಿಕ್ಕಾ ಕಾಸ್ಟ್ಲಿ ಅನ್ನಿಸ್ತು 200 ರೂಪಾಯಿ. ಎಲ್ಲ ಕಡೆನೂ ಅದೇ ಎಲ್ಲ. ಬೆಂಗಳೂರಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸಲ್ಲೇ ಇದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಏನು ಪ್ರೈಸಲ್ಲಿ ಇದೆಯೋ ಎಲ್ಲ ಅದೇ ಪ್ರೈಸಲ್ಲೇ ಇದೆ. ಸೊ ಏನು ಡಿಫ್ರೆನ್ಸ್ ಅನ್ನಿಸಲಿಲ್ಲ. ಫುಡ್ ವೈಸ್ ಟೇಸ್ಟ್ ವೈಸು ಅಷ್ಟೇ. ರೈಸ್, ವೈಟ್ ರೈಸು ರೆಡ್ ರೈಸ್ ಎರಡು ಆಫರ್ ಮಾಡ್ತಾರೆ. ರೆಡ್ ರೈಸ್ ಇದಕ್ಕೆ ಮುಂಚೆ ತಿಂದಿದ್ವಿ, ಚೆನ್ನಾಗಿತ್ತು ಅಂತ ಗೊತ್ತಿತ್ತು, ಅದಕ್ಕೆ ಅದೇನೇ ಫಸ್ಟ್ ವೈಟ್ ರೈಸ್ ಹಾಕಿಸ್ಕೊಂಡೆ, ಆಮೇಲೆ ರೆಡ್ ರೈಸೇ ತೊಗೊಂಡೆ 2ನೇ ಸರಿ 3ನೇ ಸರಿ ಎಲ್ಲ. ಎನಿವೇಸ್ ಫುಡ್ ವಾಸ್ ಗುಡ್. ಬೋಟ್ ರೈಡ್ಸ್ಗೆ ಆ ಥರ ಹೋಗೋಂಗಿದ್ರೆ ನೋಡಿ ಇಲ್ಲಿದೆ ಬೋಟ್ ರೈಡ್ಸು. ಯಾವ ಏರಿಯಾ ಇದು? ಇಂಡಿಯಾ ಬೋಟ್ಸ್ ಅಂತ. ಸೊ ನೋಡಿ ಎಷ್ಟೊಂದಿದೆ ನೋಡಿ ಇಲ್ಲಿ ಬೋಟ್ ರೈಡ್ಸ್ಗೆ ಹೋಗಿದ್ರೆ ಈ ರೀತಿಯಾಗಿದೆ, ಹೋಗ್ಬೋದು. ಪಾಪ ಕೈ ಹಿಡಿದು ಕರೀತಿದ್ದಾರೆ, ಬಂದ್ರು ನಾನು ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ. ಅದ್ ನೋಡಿ ಎಷ್ಟು ಚೆನ್ನಾಗಿ, ಬಸ್ ತರನೇ ಇದೆ. ಅದಲ್ಲ ಬಸ್ ಅದು ನೋಡ್ತೀನಿ ಬೋಟು. ಇಲ್ಲಿಂದ ಕೈ ಅಡ್ಡ ಸ್ಟಾರ್ಟ್ ಮಾಡಿದ್ರು ಬ್ಯಾಕ್ ವಾಟರ್ಗೆ. ನೋಡಿ ಎಷ್ಟೊಂದು, ನೀವೇ ನೋಡ್ತಾ ಇದೀರಾ ಎಷ್ಟೊಂದು ಬೋಟ್ಗಳಿದೆ. ಇಲ್ಲಿ ಅದೇ ಹೈಲೈಟ್ ಆಗಿರೋದ್ರಿಂದ ಬೋಟ್ ಅಲ್ಲಿ ನೋಡಿ ಅಲ್ಲಿ ಯಾವ್ದೋ ಟ್ರೈನ್ ತರನೇ ಮಾಡಿಕ್ಬಿಟ್ಟಾರೆ. ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಟ್ರೈನ್ ತರ ಕಾಣಿಸೋ ಬೋಟ್ ಏನಂತಾರೆ ಅಂದ್ರೆ ಬ್ರೈನ್ ಅಂತಾರೆ. ಈ ರೀತಿಯಾಗಿರುತ್ತೆ. ಸೊ ಇಟ್ಟಿದ್ದಾರೆ. ಸೊ ಇಷ್ಟೊಂದು ಫ್ರೆಶ್ ಅಪ್ ಬಂದಿದ್ದೀನಿ. ಸೊ ನೋಡಿ ಇಲ್ಲೇ ಮಸಾಜ್ ಮಾಡಿದ್ದು ಅಂತ ಸೆಂಟರು. ಸೊ ಫೈನಲಿ ತುಂಬ ಚೆನ್ನಾಗಿ ಮಾಡೋದು. ತೋರಿಸ್ಬಾರ್ದು. ಚೆನ್ನಾಗಿ ಮಾಡೋದು. ಸೊ ನೋಡಿ ಈಗ ಮಸಾಜ್ ಮಾಡಿಕೊಟ್ಟು ಬಂದಿದ್ದೀನಿ.
ನೋಡಿ ನನ್ನ ಡ್ರೀಮ್ ಪ್ಲೇಸ್ ಅಲ್ಲಿ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಹೋಗ್ತಾ ಇದ್ವಿ. ಸೊ ಬೋಟ್ ಹೌಸ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇಂಡಿವಿಜುವಲ್ ಬೋಟ್ ಮಾಡಿದ್ದಾರೆ. ಸೊ ಆ ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಏನಂತ ನಿಮಗೆ ತೋರಿಸ್ತೀನಿ. ಸೊ ಇದು ತುಂಬ ಜನ ಇರುವಂಥದ್ದು ಬೋಟು. ಇದು ಒಂದು ರೈಡ್, ಒಂದು ರೌಂಡ್ ಹಾಕಿಸ್ಕೊಂಬರ್ತಾರೆ ಆ ಥರದ್ದು. ಸೊ ನಾವು ಹೋಗ್ತಾ ಇರೋದು ಯಾವುದಂತ ತೋರಿಸ್ತೀನಿ ನಿಮಗೆ. ನನಗೊಂದು ತುಂಬ ಇಷ್ಟ ಇತ್ತು, ಒಂದು ಬೋಟಲ್ಲಿ ಇರಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಆ ಆಸೆನ ನೆರವೇರಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್ರು. ಚಿನ್ನಿ ಇಲ್ಲಡೆ ಮ್ಯಾಕ್ಸ್ ಬೋಟ್, ವಾವ್ ಹುಷಾರು. ನಡಿ ಚಿನ್ನ, ಅಲ್ಲಿ ಪಪ್ಪ ಇರುತ್ತೆ, ನಡಿ ನಡಿ. ಅಲ್ಲಿ ನಡಿ ಪಪ್ಪ, ಇಲ್ಲಿ ನಡಿ. ಹಾಗೆ ನೋಡಿ. ಓಕೆ 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 ಓಕೆ. ನೋಡಿ ಇದು ಟಾಯ್ಲೆಟ್ ಈ ರೀತಿಯಾಗಿದೆ. ಸೊ ವಾಶ್ರೂಮ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಮಿರರ್. ಸೊ ವಿಂಡೋ ಓಪನ್ ಮಾಡಿದ್ರೆ ವಾವ್, ಸನ್ರೈಸ್ ಸನ್ಸೆಟ್ ಎಲ್ಲ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇದು ಇಂಡಿವಿಜುವಲ್ ಬೋಟ್. ಇದ್ರ ಬಗ್ಗೆ ಎಷ್ಟು ಏನು ಡೀಟೇಲ್ಸ್ ಇದೆ, ಎಷ್ಟು ಏನು ಅಂತ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಆಮೇಲೆ ನಮ್ಮ ಹಸ್ಬೆಂಡ್ನ ಕೇಳ್ಕೊಂಡು. ಅಲ್ಲೋಗ್ ಚಿನ್ನ, ಕಾಫಿ ಬಾ ಚಿನ್ನ. ಯಾಕೆ ಕರ್ಕೊಂಡು ಬಂದ್ಮೇಲೆ ಇದು ಆಕ್ಚುಲಿ ಸಿಂಗಲ್ ಬೋಟು. ಸೊ ನಮ್ಗೆ ಅಂತ ನಮ್ಮ 3 ಜನಕ್ಕೆ ಫುಲ್ಲು. ನೋಡಿ ನನ್ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ. ಏನ್ ಚಿನ್ನ, ಏನದು? ವಾವ್, ಬೋಟ್ ಅಲ್ವಾ? ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ, ತುಂಬಾ ಖುಷಿ ಪಡ್ತಾ ಇದ್ದಾನೆ. ಸೊ ಇನ್ನೇನ್ ಬೇಕಾದೆ ಅಲ್ವಾ ನೋಡಿ, ಅದು ಸ್ವಲ್ಪ ಹೊತ್ತು ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ತರದ್ದು. ಅದೆಲ್ಲ 3-4 ರೂಮ್ಸ್ ಆ ತರ ಇರುತ್ತೆ. ಸೊ ನಾವಿರೋದು ಸಿಂಗಲ್ ಬೋಟು. ನೋಡಿ ಅಲ್ಲಿ ಇನ್ನೊಂದು ಬೋಟ್ ನೋಡಿ, ಅದು ದೊಡ್ಡದಾಗಿದೆ. ಅಂದ್ರೆ ತುಂಬಾ ಜನ, ಒಂದ್ 4-5 ಜನ ಇರುವಂತ ರೂಮ್ ಅದು. ಈ ರೀತಿಯಾಗಿದೆ. ಮೇನ್ ಆಗಿ ನನ್ ಮಗ ಏನ್ ಮಾಡ್ತಾನೆ ಅಂತಾನೆ ಭಯ ಇದ್ದಿದ್ದು, ಅಳ್ತಾನ ಏನು ಅಂತ. ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಖುಷಿ ಆಯ್ತು. ಅವನ್ಗೋಸ್ಕರ ತಾನೇ ಏನಂತಾರೋ ನೀರು ಹೋಗಿ ಆಟ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಸೊ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನು, ಪರವಾಗಿಲ್ಲ. ಆಮೇಲೆ ಈ ರೀತಿ ಕಟ್ಟಾಕ್ ಬಿಡ್ತಾರಾ ನೋಡಿ, ಎಷ್ಟೊಂದಿದೆ. ಎಲ್ಲ ಒಂದೇ ತರ ಇದೆಯಲ್ಲ, ಇದು ಅದು ಎಲ್ಲ ಒಂದೇ ತರ ಇದೆಯಲ್ಲ. ಇದು ಅದೇ ತರನೇ ಇರೋದು. ಇನ್ನೊಂದು ಬಂತು ನೋಡಿ, ಇದು ಅದೇ ತರ. ಕಾಫಿ ಬೇಕು ಅಂದ್ಬಿಟ್ಟು ಕಾಫಿ ಮಾಡಿಸ್ಕೊಂಡಿದ್ದೀನಿ. ಸೊ ಈಗ ಕಾಫಿ ಕುಡಿಯೋದು. ಮಾಡ್ತಿದ್ಯಾ? ಮುಂಚೆ ಹೋಗು, ಹೋಗೇನಾದ್ರು
ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ ಆಟ ಆಡಕ್ಕೆ. ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿ ಸೊ ಮಾರ್ನಿಂಗ್ 11 ಗಂಟೆಗೆ ಒಂದು ರೈಡ್ ಆಗೇ ಹೋಗೋದು. ಧೂಳೆಲ್ಲ ಬೀಳ್ತಾರೆ. ಹಾಗೆ ಈಗ ನಿಮಗೆ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಅಡುಗೆ ಮನೆ ತೋರಿಸ್ತೀನಿ. ಇಲ್ಲಿ ವಾಶ್ ಬೇಸಿನ್ ಇದೆ. ಎಲ್ಲ ವೆಜ್ ನೋಡಿ. ಇದೆ ಅಡಿಗೆ ಮನೆ. ಅಡಿಗೆ ಮನೆ ನೋಡಿ ಯಾವ ರೀತಿ ಇದೆ. ವಿಂಡೋದಲ್ಲಿ ನನ್ನ ಬೋಟಿ ನಿಂತಿದೆ ನೋಡಿ, ಚೆನ್ನಾಗಿದೆ. ಹಾಗೆ ಇದನ್ನ ನಾವು ಬುಕ್ ಮಾಡಿದ್ದು 4 ತಿಂಗಳಾಯ್ತು. ಆಕ್ಚುಲಿ 4 ತಿಂಗಳಾಯ್ತು. ಏನಂತಾರೆ ನವೆಂಬರ್ಗೆ ಬರ್ಬೇಕಾಗಿತ್ತು. ನವೆಂಬರ್ಗೆ ಬರಕ್ಕಾಗಿಲ್ಲ. ನಿಮ್ಗೆ ಗೊತ್ತಲ್ವಾ, ಹಳೆ ವಿಡಿಯೋದಲ್ಲಿ ನೋಡಿ ಒಂದ್ಸತಿ. ಸೊ ಇವ್ರ ಬರ್ಡೇ ವಿಡಿಯೋದಲ್ಲಿ ಇವ್ರ ಬರ್ಡೇಗೆ ಬರ್ಬೇಕು ಅಂತ ಇದ್ದಿತ್ತು. ಆಲ್ರೆಡಿ ಅವಾಗೇ ಬುಕ್ ಮಾಡ್ಬಿಟ್ಟಿದ್ವಿ ನಾವು. ಸೊ ಎಷ್ಟು ಏನು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಈಗ ಎಷ್ಟಿದು, ಎಷ್ಟು ಅಡ್ವಾನ್ಸ್ ಮಾಡಿ. ಸೊ ಒಟ್ಟು ನಾವು ಈ ಹೌಸ್ ಬೋಟ್ಗೆ ನಾವು ರೆಂಟ್ ಆಗಿ ಕಟ್ಕೊಂಡಿದ್ದು ಫಸ್ಟ್ ಅವ್ರು ಕೊಟ್ಟಿದ್ದು 7500 rupees ಒಂದು ಬೋಟ್ ತೋರಿಸಿದ್ರು. ಬೋಟ್ ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನೊಂದು ಬೋಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು 8500 ಅಂತ ಹೇಳಿದ್ರು. ಅದಕ್ಕೆ ಫಿಕ್ಸ್ ಆಗಿದ್ವಿ. ಮತ್ತು ಆಮೇಲೆ ಈ ಬೋಟ್ ಹೌಸಿಂದು ಏನದು 8000. ಬಟ್ ಅದೇ ಆ ಟೈಮಲ್ಲಿ 4000 ಅಡ್ವಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ಮಾಡಿದ್ವಿ. ಬ್ಯಾಲೆನ್ಸ್ 4500 ಏನಿದೆ ಇದಕ್ಕೆ ಬಂದಾಗ ಕೊಡಿ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ ರೀಸನ್ ಆ ಟೈಮಲ್ಲಿ ಬರೋದಕ್ಕಾಗಿರಲಿಲ್ಲ. ಈಗ ಆಫ್ಟರ್ 3 months, ನವಂಬರ್ ಆದಮೇಲೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4ನೇ ತಿಂಗಳು 4 months ಲೇಟರ್ 4 months ಲೇಟರ್ ನಾವು ಬಂದ್ವಿ. ಮತ್ತೀಗ ಅದು ಅವರು ಏನಾದ್ರು ಅಂದರೆ, ಇಲ್ಲ ನಿಮಗೆ ಮಾರ್ಚ್ಗೆ ಇದು ಫಿನಾನ್ಷಿಯಲ್ ಇಯರ್ ಮುಗಿಯುತ್ತೆ. ಸೊ ನಮಗೆ ಈಗಲೇ ಬುಕ್ ಮಾಡಿಕೊಂಡ್ರೆ ನಿಮ್ದು ಪೇ ಮಾಡಿರೋ ಅಡ್ವಾನ್ಸ್ ಹಾಗೆ ಉಳ್ಕೊಳುತ್ತೆ, ಇಲ್ಲಾಂದರೆ ಅಡ್ವಾನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ರು. ಸೊ ಹಂಗಾಗಿ ಮತ್ತಿನ್ನು ಕೊಟ್ಟಿರೋ 4000 ರೂಪಾಯಿ ಹೊರಟೋಗುತ್ತೆ ಅನ್ನೋ ಬೈಕ್ಗೆ ಹೇಳಿದೆ ಈ ಥರ ಹೋಗೋಣ ಅಂತ ಹೇಳ್ಬಿಟ್ಟು. ದಿಢೀರ್ ಪ್ಲಾನೇ ಇದೆ, ಏನು ತುಂಬ ಪ್ರೀ ಪ್ಲಾನ್ಡ್ ಅಲ್ಲ. ಅವ್ರ ಹತ್ರ ಮಾತಾಡಿದ ತಕ್ಷಣ ಲಾಸ್ಟ್ ಟೈಮ್ ಏನಾಗಿತ್ತು, ಈ ಥರ ಹೋಗ್ತೀವಿ ಅಂತ ಎಲ್ಲರಿಗೂ ಗೊತ್ತಾಗೋಗಿತ್ತು. ನಮ್ಮ ಎಲ್ಲ ಅಲೆಪ್ಪಿ ತನಕ ಹೋಗ್ತಾ ಇದೀವಿ ಅಂತ ಹೇಳಂದ ತಕ್ಷಣ ಅಂದರೆ ಎಲ್ಲ ನಾವು ಜನರಲ್ ಆಗಿ ಏನೆಲ್ಲ ಹೋಗತ್ತಾನೆ ಎಲ್ಲ ಹೇಳೋದು ಅನ್ನೋ ಥರ ಹೇಳ್ಕೊಂಡಿದ್ವಿ. ಬಟ್ ಲಾಸ್ಟ್ ಟೈಮ್ ಹತ್ರ ಹೇಳಿದಕ್ಕೂ ಏನೋ ಹೋಗಕ್ಕಾಗ್ದಂಗೆ ಐತೆ. ನಾನು ಇದಕ್ಕೆ ಸರಿ ಯಾರಿಗೂ ಹೇಳೋದಕ್ಕೆ ಹೋಗ್ಲಿಲ್ಲ. ಆ್ಯಕ್ಚುಲಿ 1 ವಾರಕ್ಕೆ ಮುಂಚೆ ಇದ್ರು ಹೇಳೋದಕ್ಕೆ ಹೋಗಿರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಸರಿ ಹೊರಡೋಣ ಅನ್ನೋ ಥರ ಪ್ಲಾನ್ ಮಾಡಿಕೊಂಡು ಫೈನ್ ಡೇ ಡಿಸೈಡೆಡ್ ಟು ಕಮ್ ಟು ಆಲೆಪ್ಪಿ. ಟೋಟಲ್ ಇವಾಗ ಈ ಬೋಟಿಂದ ಮಾತ್ರನೇ ಅಂತ ಹೇಳಿದ್ರೆ 8500 ಆಯಿತು. 4000 rupees ಮೊದಲೇ ಕೊಟ್ಟಿದ್ದೀವಿ. ಇನ್ನು 4500 ರೂಪಾಯಿ ಇವಾಗ ಇಲ್ಲಿ ನಾಳೆ ಬೆಳಗ್ಗೆ ಕೊಟ್ಟು ಕ್ಲಿಯರ್ ಮಾಡ್ಕೋಬೇಕಿತ್ತು ಹೊಡೋಕ್ಕಿಂತ ಮುಂಚೆ. ಇನ್ನು ಅದು ಬಿಟ್ಟರೆ ಎಲ್ಲ ಊಟ ಇನ್ಕ್ಲೂಡೆಡ್ ಇದೆ. ಊಟ ಒಂದೊತ್ತಿನ ಇನ್ಕ್ಲೂಡ್ ಇದೆ, ಡಿನ್ನರ್ ಇನ್ಕ್ಲೂಡ್ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೋಸ್ಟ್ ಲೈಕ್ಲಿ ಇನ್ಕ್ಲೂಡ್ ಇರುತ್ತೆ. 2 ಇನ್ಕ್ಲೂಡ್ ಮಾಡಿಕೊಡ್ತಾರೆ. ಆ ಪ್ಲಾನ್ ಮುಗಿಯುತ್ತೆ. ಇನ್ನು ರೂಮ್ ವೈಸ್ ಹೇಳೋದಕ್ಕೆ ಚಿಕ್ಕದಾಗಿ ಚೊಕ್ಕವಾಗಿ ಬೋಟ್ ಎಷ್ಟಾಗಲ ಇದೆಯಾ ಅಷ್ಟಾಗಲ ರೂಮ್ ಇದೆ. 100% ಸ್ಯಾಟಿಸ್ಫ್ಯಾಕ್ಷನ್. ಏನು ಇದ್ದೀರ್ ಚೆನ್ನಾಗಿರೋದು ಅನ್ನೋ ಹತ್ರ ಏನೂ ಇಲ್ಲ. ಮೇಲ್ಗಡೆ ರೈಡ್ಸು ಅಷ್ಟೇ. ಅವ್ರು ಆ್ಯಕ್ಚುಲಿ ಒಂದು ರೈಡ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಈಗ ಒಂದು ರೈಡ್ ಆಗಿದೆ ಮತ್ತು ಬೆಳಗ್ಗೆ ಇನ್ನೊಂದು ಇದೆ ಆ್ಯಕ್ಚುಲಿ. ಸೊ ನೈಸ್. ಸನ್ಸೆಟ್ ನೋಡ್ದಂಗೆ ಆಗುತ್ತೆ. ಸನ್ ರೈಸ್ಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಮಾರ್ನಿಂಗ್ ರೈಡ್ ಅಂತೂ ಖಂಡಿತವಾಗಿರುತ್ತೆ. ನೋಡಿ ನೈಟ್ ವ್ಯೂ ಈ ರೀತಿಯಾಗಿರುತ್ತೆ. ಪಕ್ಕದಲ್ಲೇ ಒಂದು ಬೋಟ್ ಬೇರೆ ಇದೆ. ಇಲ್ಲಿ ಇವ್ರು ನೋಡಿ ಕುತ್ಕೊಂಡಿದ್ದಾರೆ. ಇಲ್ಲಿ ಈಗ ಮೂವ್ ಆಗ್ತಾ ಇದೆ. ಮತ್ತೆ ಟಿವಿ ಮತ್ತೆ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನೈಟ್ ವ್ಯೂ ಮಾಡ್ಬೇಕು ಅಂತ ಮಾಡಿದ್ರೆ ಲೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಅಲ್ವಾ
ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಸೊ ಫಸ್ಟ್ ಡಿಶ್ ಬಂದಿದೆ, ಇದು ಕಲ್ಲಂಗರಿ ಹಣ್ಣು ನೋಡ್ರಿ. ಚಿನ್ನಿ ಆಚೆ ಬೀಳುತ್ತದು. ಸೊ ಫುಡ್ ನಮ್ಗೆ ಈ ಥರ ಕೊಟ್ಟಿದ್ದಾರೆ. ಅವ್ರಿಗೂ ಜಾಯ್ನ್ ಆಗೋದಕ್ಕೆ ಹೇಳಿದ್ವಿ, ಅವರು ಬೇಡ ನಾವು ಆಮೇಲೆ ತಿಂತೀವಿ ಅಂತ ಹೇಳಂದ್ರು. ಇಬ್ಬರಿದ್ದಾರೆ ಇನ್ನ. ಚೆನ್ನಾಗಿದೆ. ಕೇರಳ ಸ್ಯಾರಿನೇ ಹಾಕ್ಕೊಂಡು ಅಂದ್ಬಿಟ್ಟು ಕೇರಳದ ಈ ರೀತಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಮ್ಮ ಆಕ್ಚುಲಿ ಇಲ್ಲಿ ನೋಡಿಲಿ, ಹಾಯ್ ಮಾಡು, ಹಾಯ್ ನೋಡಿ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ 6:30 ವ್ಯೂ ಎಷ್ಟು ಚೆನ್ನಾಗಿದೆ. ಈಗ ಸನ್ರೈಸ್ ಆಗಿದೆ. ಸೊ ಸನ್ರೈಸ್ ನಿಮಗೆ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನೋಡಿ, ಅಲ್ಲಿ ಫಿಶಿಂಗ್ ಬೇರೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅವಲ್ಲ ಈ ಎಂದನ ಸಜ್ಜೋದೇ ಒಂಥರ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿ ಈ ಪಕ್ಷಿಗಳ ಜೊತೆ ನಾವು ಪಕ್ಷಿಗಳಾಗಿದ್ದೀರಿ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ನನಗಂತೂ ಈ ಎಕ್ಸ್ಪೀರಿಯನ್ಸ್ ತುಂಬ 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 ಇಷ್ಟ ಆಯ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಈ ರೀತಿಯಾಗಿದೆ ಟೆರೆಸ್ ಎಲ್ಲ. ಈ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಈ ಪ್ಲೇಸ್ಗೆ ಒಂದ್ಸತಿ ವಿಸಿಟ್ ಮಾಡಿ, ಮತ್ತು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾದಂಥ ವಿಡಿಯೋಗಳು ಇನ್ನೂ ಮತ್ತೆ ತುಂಬ ಚೆನ್ನಾಗಿರೋ ವಿಡಿಯೋಗಳು ಆಗ್ತಾ ಬರ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಬರ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೇಮ್ ಇದೇ ಥರ ಬೋಟಲ್ಲ ಬರುತ್ತೆ. ನೋಡಿ ಬ್ರೇಕ್ಫಾಸ್ಟ್ ಈ ತರದ್ ಇದೆ. ಇಡ್ಲಿ ಮತ್ತೆ ಸಾಂಬಾರ್ ಮತ್ತೆ ಚಟ್ನಿ ಕೊಟ್ಟಿದ್ದಾರೆ. ಸೊ ನನ್ ಮಗ ಬೇಡ, ನನ್ಗೆ ಇಡ್ಲಿ ತಿನ್ನಲ್ಲ ಅಂತಂದ. ನನ್ ಮಗ ಇಡ್ಲಿ ತಿನ್ನಲ್ಲ ಅಂದ. ಸೊ ಅದಕ್ಕೋಸ್ಕರ ಮ್ಯಾಗಿ ತಗೊಂಬಂದಿದ್ವಿ, ಮ್ಯಾಗಿ ಮಾಡಿಸ್ತಾ ಇದೀವಿ. ನನ್ ಮಗ ಕಿರಿಕ್ ಮಾಡಲ್ಲ. ಸೊ ನೋಡಿ ಬ್ರೇಕ್ಫಾಸ್ಟ್ ಈ ರೀತಿಯಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಒಂದು ರೈಡ್ ಕೊಟ್ಟಿದ್ದಾರೆ. ಸೊ ಫುಡ್ ಓಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋ ಹೊಡ್ಸೋದು. ಚಿನ್ನಿ ಚೆನ್ನಾಗಿದೆಯಾ ಇಮ್ಮ? ಅಕ್ಷಿ ನೋಡಿಲಿ, ಚೆನ್ನಾಗಿದ್ಯಾ? ഇമ്മ ಚೆನ್ನಾಗಿದ್ಯಾ? ഇത് കേരളത്തിൽ നമുക്ക് ഫുള്ള് 1500 എബോ இருக்குது ஹவுஸ் ஹோல்ட்ஸ் ஃபுல்லாக. പിന്നെ அதுக்கு இது 1 bedroom 2 bedroom 3 bedroom 10 bedroom വരെ இருக்குது. ഏറ്റവും പെടുത്ത ബോട്ട്. ഇത് പ്രൈസ് റേഞ്ച് ഇപ്പോൾ ഇത് ഏജന്റ് സൈഡിൽ നിന്ന് നിങ്ങൾ നമ്മളിപ്പോൾ എന്താ ഫസ്റ്റ് ടൈം എല്ലാവരും വരുമ്പോൾ ഏതാവത് ஏஜென்ட்டியாக கனெக்ட் பண்ணி தான் வருவாங்க. ஆனால்
அதுதான் ஃபர்ஸ்ட் வரும், அதுதான் பெஸ்ட். காரணம் ஃபர்ஸ்ட் வரும் நம்ம கான்டாக்ட்ஸ் எடுத்தா அடுத்த வர பின்ன நமக்கு இந்த போட்டுக்கு ஃபோன் நம்பர் இருக்கு, அந்த அந்த ஆளை கூப்பிட்டா போதும். ராகுல் அந்த ஆளை கூப்பிட்டாலும் போதும், எல்லாமே என் நம்பர் வேணும், எந்த நம்பர் வேணா தரேன். இப்போ என்ன நாம திரும்பி போனப்போ நிறைய பேர் கேட்பாங்க ஹவுஸ் போட் எப்படி இருக்கு, எப்படி இருக்கு, ஃபுட் எப்படி இருக்கு, அந்த ரீசனுக்கு உங்க நம்பர் கொடுத்து கான்டாக்ட் பண்ணா டைரக்டா வரும். പിന്നെ ഇത് കേരള ബോട്ട് റൈസ് ഇല്ലേ, സ്നേക്ക് ബോട്ട് റൈസ്, സ്നേക്ക് ബോട്ട് റൈസിന്റെ പ്ലേസ് ആയിരുന്നു. ஸ்டார்டிங் பாயிண்ட் தான் இதுதான் ஸ்டார்டிங் பாயிண்ட். கொஞ்சம் கூட முன்னாடி போய் കഴിഞ്ഞാൽ அந்த ஃபினிஷிங் பாயிண்ட். எப்போ ஓணம் டைம் அல்ல, அது வந்து ஒரு செப்டம்பர் அக்டோபர் டைம் தான். அந்த இடத்துல ஒரு SAI அது வந்து ஸ்போர்ட்ஸ் அகாடமி. ஸ்போர்ட்ஸ் அது கவர்மெண்டோட அல்ல, அது வந்து நேஷனல் ட்ரைனிங் சென்டர். அது வந்து பஞ்சாப், குஜராத் அந்த மாதிரி இடத்துல நிறைய ஸ்டூடெண்ட்ஸ். ஸ்னேக் போட் ரைடு ஒரு வாட்டி வரணும். അല്ല இந்த டைம்லൊക്കെ വെച്ചാൽ அந்த டைமில் எல்லா ஹவுஸ் போட்டும் புக்கிங் இருக்கும். എന്താ ഫുള്ള് ഇത് வந்து കേരളാവിലെ ഒരു ഫെസ്റ്റിവൽ മാതിരിയാണ് அந்த டைமில். நமக்கு இந்த சைடில் வச்சா காரு பைக்கு ஒன்றுமே இல்லை. இந்த சைடு காரு பைக்கு பஸ் எல்லாமே இருக்கு. இந்த சைடில் ஒன்றுமே இல்லை. எங்கே இப்போ ஸ்கூலுக்கு போனாலும் ஜோபுக்கு போனாலும் ஏதாவது போனாலும் அந்த மாதிரி குட்டி போட்டு எடுத்து போனோம். இது வந்து சிட்டி தான். இந்த பக்கம் பின்னாடி என்ன, பின்னாடி ஃபுல்லு வீடு, பாடி ஃபீல்டு அந்த மாதிரி. எவ்வளோ வருஷத்துல இருந்து? நான் இப்போ 7 years 8 years. சாப்பாடு நல்லா இருந்துச்சு, பட்சணம் நல்லா இருக்கு. பெங்களூர் வந்தா பெங்களூர் கான்ட்ராக்ட் பண்ண இது வந்து சிங்கிள் ஹவுஸ் போட்டு தான். இது வந்து சிங்கிள் ஹவுஸ் போட்டு ஃபார் கப்பிள்ஸ் இது நம்ம ஹவுஸ் போட்டு டூ ரூம்ஸ். இன்னொரு கப்பல் வருவாங்க. இல்ல எங்களுக்கு இப்போ இது சிங்கிள் போட்டு தான். சிங்கிள் போட்டு தாங்க. அவைலபிலிட்டி இப்போ கேரளா வந்த உடனே நிறைய ஏஜென்ட் வந்தாங்க. ஹவுஸ் போட் வேணும்னா கான்டாக்ட் பண்ணுங்க, ஹவுஸ் போட் வேணும்னா கான்டாக்ட் பண்ணுங்க, நிறைய பேர் பண்ணாங்க. இது பாருங்க எங்க போகும் என்ன வச்சா நமக்கு அந்த இடத்துக்கு இந்த இடத்துக்கு வரவங்கள போட்டு தான். இது வந்து ஹவுஸ் போட்டு ஷிக்கார அந்த மாதிரி போட்டൊക്കെ மெயின்டெனன்ஸ் பண்ண இடம் தான். மெயின்டெனன்ஸ் பண்ண. ரிப்பேர் ஏரியா. பூனை அண்ணா ஓடிட்டு இருக்காங்க. ஓகே ಸ್ಕೂಲ್ ಮಕ್ಕಳು ಸ್ಕೂಲ್ಗೆಲ್ಲ ಬೋಟಲ್ಲಿ ಹೋಗೋದು. ಈಗ ಕಾರ್ಯ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಗಿಡಕ್ಕೆ. ಸೊ ಈ ಬೋಟ್ ಬಗ್ಗೆ ಹೇಳ್ಬೇಕಂದ್ರೆ ಈ ಬೋಟಲ್ಲಿ 2 rooms ಇದೆ. ಸೊ ನಾವಿರೋದ್ರಿಂದ ಈಗ ಒಂದೇ ರೂಮ್ ಬಂದಿದ್ವಿ, ಇನ್ಯಾರು ಬಂದಿರ್ಲಿಲ್ಲ. ಸೊ ನೋಡಿ ಇದೊಂದು ರೂಮು, ಇದು ನಾವಿದ್ದಿದ್ ರೂಮು. ಹಾಗೆ ಇಲ್ಲಿ ಇನ್ನೊಂದು ರೂಮ್ ಇದೆ, ಇಲ್ಲೊಂದು ರೂಮು ಮತ್ತೆ ಕಿಚನ್. ಮತ್ತೆ ಇಲ್ಲಿ ಹೊರಗಡೆ ಫ್ರಿಡ್ಜ್ ನೋಡಿ, ಫ್ರಿಡ್ಜ್ ಇಟ್ಕೊಂಡಿದ್ದಾರೆ ತರಕಾರಿ ಅದು ಇದು ಇಟ್ಕೊಳಕ್ಕೆ.
ಟೋಟಲ್ ಆಗಿ ಈ ರೀತಿಯಾಗಿದೆ. ಸೊ ನಮ್ಗಂತೂ ತುಂಬಾ ಇಷ್ಟ ಆಯ್ತು, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ.